ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಸೊ ನಾನಿಲ್ಲಿ ಮಾಡ್ತಿರೋದು RCB ವರ್ಸಸ್ MI ಮ್ಯಾಚ್ ಇರೋದಿಲ್ಲಿ. ಇವತ್ತು ನೋಡೋಣ ಗೈಸ್ ಟಾಸ್ ಯಾರು ಗೆಲ್ತಾರೆ ಅಂತ. ಸೊ ಟಾಸ್ ಅಂತೂ ಆಗಿದೆ, ಹಾಗೆ ನಾನೇ ಗೆದ್ದಿರೋದು. ಬಾಲಿಂಗ್ ಚೂಸ್ ಮಾಡ್ತೀನಿ ಗೈಸ್ ಫಸ್ಟು, ಅವ್ರಿಗೆ ಬ್ಯಾಟಿಂಗ್ ಮಾಡೋಕ್ಕೆ ಬಿಡೋಣ. ಸೊ ಇಲ್ಲಿ ಅವ್ರ ಟೀಮ್ ಹಿಂಗಿದೆ ನೋಡ್ಬೋದು. ಶಾಹಿಯೋ, ರೋಹಿತ್ ಶರ್ಮಾ, ಋತುರಾಜ್. ಸೊ ಇಲ್ಲಿ RCB ಟೀಮ್ ನೋಡಿರ್ಬೋದು ನೀವು. ಇಲ್ಲಿ ನೋಡ್ಬೋದು ಪಡಿಕ್ಕಲ್, KL ರಾಹುಲ್, ವಿರಾಟ್ ಕೊಹ್ಲಿ. 3, 2, 1 ಲೆಟ್ಸ್ ಗೋ. ಆರ್ ಯು ರೆಡಿ? ಸೊ ಇಲ್ಲಿ ಫಸ್ಟ್ ಬಾಲ್ ಗೈಸ್. RCB ಫಸ್ಟ್ ಮ್ಯಾಚ್ ಅಂತೂ ಅಲ್ಲ, ಇದು 10th ಮ್ಯಾಚ್ ಗೈಸ್. ಇಲ್ಲಿ RCBದು ಫಸ್ಟ್ ಬಾಲಿಂದಾನೆ 4 ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಿರೋದು. ಇಲ್ಲಿ ಫುಲ್ ಖುಷಿಯಲ್ಲಿ ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ಗೆ. ಅಲ್ಲಿ ಡ್ಯಾನ್ಸ್ ಮಾಡೋಕೆ ಬರ್ತಾರಲ್ಲ, ಅವ್ರಿಗೂ ಸಖತ್ ಖುಷಿ. ಸೊ ಇಲ್ಲಿ ಸೆಕೆಂಡ್ ಬಾಲ್ ಡಾಟ್ ಆಗಿದ್ದೆ ಗೈಸ್. ನಾನು ನಿಮ್ಮೆಲ್ಲರಿಗೂ ಹೇಳಿದ್ದೆ ಅಲ್ಲಿ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಸೀರೀಸ್ ಮಾಡ್ತೀನಿ ಅಂತ. ಇಂಡಿಯಾ ಅಲ್ಲಿ ಕಪ್ ಗೆದ್ದಿದೆ ಗೈಸ್. T20 ವಿನ್ ಆಗಿದೆ ಇಂಡಿಯಾದವರು. ಯಾರ್ಯಾರೆಲ್ಲ ಪ್ರೇ ಇತ್ತು, ಡಿಫೆಂಡಿಂಗ್ ಚಾಂಪಿಯನ್ಸ್. ಒಂದು ಸರಿನೂ ಯಾರೂ ಗೆದ್ದಿರಲಿಲ್ಲ, ಮತ್ತೆ ಟ್ವಾಯ್ಸ್ ಆಗಿ ಗೆದ್ದಿರೋದು ಕಂಟಿನ್ಯೂಸ್ ಆಗಿ. ಇಲ್ಲಿ 3 ಬಾಲ್ ಆಗಿದೆ, ಇನ್ನೂ ವಿಕೆಟ್ ಬಂದಿಲ್ಲ. ಅಲ್ಲಿ ಸೂರ್ಯಕುಮಾರ್ ಅವರು ಸೆಲೆಬ್ರೇಷನ್ ನೋಡ್ಬೋದು ನೀವು. ಹಾರ್ದಿಕ್ ಪಾಂಡ್ಯ ಸೆಲೆಬ್ರೇಷನ್, ಸೂರ್ಯಕುಮಾರ್ ಇದು ಮಾಡೋದು ಏನಂತಾರೆ, ತಪಸ್ಸು ಮಾಡೋದು ಗೈಸ್ ಅಲ್ಲಿ ಟ್ರೋಫಿ ಮುಂದೆ ಕೂತ್ಕೊಂಡು. ಬಂದಿದೆ ಗೈಸ್ ಅಲ್ಲಿ ಬೋಲ್ಟ್. ಅದಕ್ಕೆ ಫಸ್ಟ್ ಅವ್ರು ಕೊಡೋದು ಬೋಲ್ಟಿಗೆ. ಯಾರಿದ್ರೆ ಇದ್ರು ಏನಂತೆ. ಸೊ ಗೈಸ್ ಈ ವಿಡಿಯೋಗೆ 10 ಲೈಕ್ ಬಂದರೆ, ಬರೀ 10 ಗೈಸ್, ಜಾಸ್ತಿ ಇಲ್ಲ, 10 ಲೈಕ್ ಬಂದರೆ ನಾನು ನೆಕ್ಸ್ಟ್ ಆಪ್ಷನಲ್ಲಿ ಬೂಮ್ರಾನ RCBಗೆ ತಗೊತೀನಿ ಗೈಸ್. ಬೂಮ್ರಾ, ಹಾರ್ದಿಕ್, KL, ABD, ವಿರಾಟ್, ಒಳ್ಳೊಳ್ಳೆ ಪ್ಲೇಯರ್ಸ್ನೆಲ್ಲ RCBಗೆ ತಗೊತೀನಿ. ನೋಡೋಣ ಈ ವಿಡಿಯೋಗೆ 10 ಲೈಕ್ ಬಂದರೆ ಮಾತ್ರ ಗೈಸ್, ಇಲ್ಲ ಅಂದರೆ ತೊಗೊಳ್ಳಲ್ಲ. ಹೋದ ಸರಿ MI ವರ್ಸಸ್ RCB ಆಗ್ತಾಗ ಅದೇ ಹೈಯೆಸ್ಟ್ ಹೋಗಿದ್ದಿದ್ದು. ಸೊ ಈ ಸರಿ ನೋಡೋಣ ಗೈಸ್ ಯಾವ್ದು ಹೋಗುತ್ತೆ ಹೈಯೆಸ್ಟ್ ಅಂತ. ಸೊ ಉಮೇಶ್ ಯಾದವ್ ಕೈಲಿ ಬಾಲಿಂಗ್ ಕೊಡ್ತಿರೋದು. ಋತುರಾಜ್ ಗಾಯಕ್ವಾಡ್ ಬ್ಯಾಟಿಂಗ್ ಬಂದಿರೋದು. ಇಲ್ಲಿ ವಿಕೆಟ್ ಹೋಗಾದ್ಮೇಲೆ ಶಾಯಿ ಔಟ್ ಆಗಿದ ತಕ್ಷಣ ಓಹೋ ಋತುರಾಜ್ ಫಸ್ಟ್ ಬಾಲಿಂದಾನೆ ವಂಚ್ತಿರೋದು. ಇಲ್ಲಿ ಯಾರಿಗಂತೀರ ಅದು? ಉಮೇಶ್ ಯಾದವ್. RCBಗೆ ಒಂದ್ಸರಿ ಇದ್ದ ಪ್ರೈಮ್ ನೋಡಿರ್ಬೋದು ನೀವು. RCB ಅಲ್ಲಿ ಪ್ರೈಮ್ ಉಮೇಶ್ ಯಾದವ್ನ ಹೆಂಗೆ ಆಡ್ತಾಯಿದ್ರು ಅಂದರೆ, ಇಂಡಿಯಾದಲ್ಲೂ ನೀವು ಪ್ರೈಮ್ ನೋಡಿರ್ಬೋದು ಉಮೇಶ್ ಯಾದವ್ದು. ಮಸ್ತ್ ಫಾರ್ಮಲ್ಲಿದ್ರು ಅವಾಗ, ಇವಾಗ ಏನಿಲ್ಲ. ಸೊ ಇಲ್ಲಿ ಥರ್ಡ್ ಬಾಲ್ ಆಗ್ತಿರೋದು ಗೈಸ್. ಅಲ್ಲಿ ಹೇಳ್ತಾ ಇದ್ನಲ್ಲ, ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡು 3 ಸೀರೀಸ್. ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಬೇಡ ಅಂತೀನಿ ಗೈಸ್, ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ್ ಒಂದೇ ಟೆಸ್ಟ್ ಮ್ಯಾಚ್ ಸಾಕು. ರಿಯಲ್ ಒರಿಜಿನಲ್ ಸ್ಕ್ವಾಡ್ ಇದೆಯಲ್ಲ ಅವ್ರದ್ದು, ನಮ್ಮದು June 6 ಮ್ಯಾಚು. June 6 10 ತನಕ ನೋಡೋಣ. ಆವಾಗೇ ಆದರೆ ಅಪ್ಲೋಡ್ ಮಾಡ್ತೀನಿ ಗೈಸಲ್ಲಿ. Day 1, Day 2, Day 3 ಅವೆಲ್ಲ. ಓಕೆ, ನಾನು ಅಷ್ಟು ಡೇ ಎಲ್ಲ ಆಡೋಕ್ಕಾಗಲ್ಲ. ಒಂದು ಡೇಗೆ 90 ಓವರ್ಸ್ ಇರುತ್ತೆ. ನಾವು 90 ಓವರ್ಸ್ ಎಲ್ಲ ಆಡಿದ್ರೆ ಅಷ್ಟೇ ಕತೆ. ನೋಡೋಣ ಗೈಸ್, ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಷ್ಟು ಡೇನು. Day 5 ಅಪ್ಲೋಡ್ ಮಾಡ್ತೀನಿ ಗೈಸ್. ಅಲ್ಲಿ ವಿಕೆಟ್ ಬಂದಿದೆ, ಇಲ್ಲಿ ನೋಡ್ತಾನೆ ಸುನಿಲ್ ನಾರಾಯಣ್ಗೆ. ಇಂಥ ಬಾಲಿಂಗ್ ಮಾಡಿರೋದಲ್ಲಿ ಸುನಿಲ್ ನಾರಾಯಣ್. ಈ ವಿಡಿಯೋಗೆ 10 ಲೈಕ್ ಬರಲಿ ಗೈಸ್. ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಮ್ಯಾಚ್ ಆಡ್ತಿತ್ತು, ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ್. ಮತ್ತು ನೆಕ್ಸ್ಟ್ ಆಪ್ಷನಲ್ಲಿ ಬೂಮ್ರಾ, KL ರಾಹುಲ್, ABD, ವಿರಾಟ್, ಹಾರ್ದಿಕ್ ಅಂತ ಒಳ್ಳೊಳ್ಳೆ ಪ್ಲೇಯರ್ಸ್ನ ತೊಗೊತೀನಿ ಗೈಸ್. ರೋಹಿತ್ನ ಕೂಡ ಟ್ರೈ ಮಾಡ್ತೀನಿ. ರೋಹಿತ್ ಜಾಸ್ತಿ ಹೋಗ್ತಾನೆ. ಕೀಪರಲ್ಲಿ 4 ಬಿಟ್ಟಿರೋದು. ಈ ಥರ ಆಗಬಾರ್ದಿತ್ತು ಕೀಪರ್. ವೈ ಆರ್ ಯು ಡೂಯಿಂಗ್ ಲೈಕ್ ದಿಸ್? ಸೊ ನೆಕ್ಸ್ಟ್ ಟೈಮ್ ಗೈಸ್ ನಾನು ಇಲ್ಲಿ ಇಶಾನ್ ಕಿಶನ್ ನಂಬರ್ 3 ಬ್ಯಾಟ್ಸ್ಮನ್ ಆಗಿ ತೊಗೊಳ್ಳ ಅಂತ. ನಂಬರ್ 4 ಹೆಂಗಿದ್ರು ಯಾರು ಇಲ್ಲ ಅಲ್ಲಿ. ಸೂರ್ಯನ ಆಡಿಸ್ತಾ ಇದ್ದೀನಿ. ಸೂರ್ಯ ಸಿಕ್ಕಿಲ್ಲ ಅಕಸ್ಮಾತ್ ಅಂತಂದರೆ ತೊಗೊಳ್ಳೋಣ ಅಂತ ಗೈಸ್ ಟ್ರೈ ಮಾಡ್ತೀನಿ. ಹಂಗೆ 4 ಹೊಡೆದಿರೋದು ಸ್ವಲ್ಪ. ಇಲ್ಲಿ ಮೊಹಮ್ಮದ್ ಸಿರಾಜ್ ಅವರು ಬಾಲಿಂಗ್ ಬರ್ತಿರೋದು. ನೋಡೋಣ ಗೈಸ್ ಇಲ್ಲಿ ಇವ್ರು ಎಷ್ಟು ವಿಕೆಟ್ ತೆಗಿತಾರೆ ಅಂತ. ಫಸ್ಟ್ ಬಾಲ್ ಆಗ್ತಿರೋದು.
ಫಸ್ಟ್ ಬಾಲ್ ನೋ ಬಂದಿಲ್ಲ ವಿಕೆಟು. ಸೆಕೆಂಡ್ ಬಾಲ್ ನೋಡ್ತೀನಿ. ಸೆಕೆಂಡ್ ಬಾಲ್ ಬರೋದು ಅನ್ಕೊತೀನಿ ಗೈಸ್. ಆಲ್ಮೋಸ್ಟ್ ಬಂದಿಲ್ಲ ಗೈಸ್. ಥರ್ಡ್ ಬಾಲ್ ನೋಡೋಣ. ಸೆಕೆಂಡ್ ಬಾಲ್ ಅಂತೂ ಬಂದಿಲ್ಲ ಅಲ್ಲಿ. ಥರ್ಡ್ ಬಾಲ್ ಬರ್ಬೋದೇನೋ. ಮೋಸ್ಟ್ ಪ್ರಾಬಬ್ಲಿ ಇಲ್ಲಿ ಬಂದಿಲ್ಲ. 3 ಬಾಲ್ ಅಲ್ಲೇ ಹೊಡೆದಿರೋದು. ಈ ಬಾಲ್ ವಿಕೆಟ್ ಬರ್ತಾ ಅನ್ಕೊತೀನಿ. ಹಾಂ, ಏನಿದು 6 ಹೋಗಿದೆ. ಅಯ್ಯೋ, ವಿಕೆಟ್ ಬರ್ತಂತ ಅಂದ್ಕೊಂಡಿದ್ದೆ, 6 ಹೋಯ್ತು ಇಲ್ಲಿ ಫಸ್ಟ್ ಬೌನ್ಸ್ ಗೈಸಲ್ಲಿ. ಔಟ್ ಅಂದ್ಕೊಂಡೆ. ಕೈ ತೋರಿಸಿದ ತಕ್ಷಣ, ಬೆಲ್ ತೋರಿಸಿದ ತಕ್ಷಣ. ಈ ಬಾಲ್ ವಿಕೆಟ್ ಬರ್ಬೋದಾ? ಆ್ಯಕ್ಚುಲಿ ಈ ಬಾಲ್ ವಿಕೆಟ್ ಬಂದರೆ ಮಾತ್ರ ಮಸ್ತು. ಓಹ್, ಹೇಳ್ತಿದ್ದಂಗೆ ಬಂದಿದೆ ಇಲ್ಲಿ ವಿಕೆಟ್. ಸಿರಾಜ್ಗೆ ಎಂಥ ಒಳ್ಳೆ ರಿವೆಂಜ್ ಇತ್ತು ಸಿರಾಜ್ ತಗೊಂಡಿರೋದು. ಏನು ಮಾತ್ರ ಇದು ಮಾತ್ರ ಮಸ್ತ್ ಗೈಸ್, ಚಿಂದಿ. ಇಲ್ಲಿ ನೆಕ್ಸ್ಟ್ ಬ್ಯಾಟ್ರಲ್ಲಿ ಕೆರಾನ್ ಪೊಲಾರ್ಡ್ ಅನ್ಕೊತೀನಿ. ಇಲ್ಲ ಗೈಸ್, ನಿಕೋಲಸ್ ಪುರಾನ್. ಗೈಸ್ ಕೆರಾನ್ ಹಾರ್ದಿಕ್ ಪಾಂಡ್ಯ ಗೈಸ್ ಅದು. ಇಲ್ಲಿ ಶಮಿ ಬಾಲಿಂಗ್ ಬಂದು ಫಸ್ಟ್ ಬಾಲ್ ಸಿಂಗಲ್ ಹೊಡೆಸಿರೋದು. ಅಲ್ಲಿ ಸ್ಟ್ರೈಕ್ ಬಂದಿರೋದು ಇವಾಗ ಋತುರಾಜ್ ಗಾಯಕ್ವಾಡ್. ಫಸ್ಟ್ ಬಾಲ್ ಅವರು ಹಾರ್ದಿಕ್ ಪಾಂಡ್ಯ ಅವರು ಸಿಂಗಲ್ ಕೊಟ್ಟಿದ್ದಾರೆ. 33ಕ್ಕೆ 3 ಒಂದು ಲಾಸ್ಟ್ ಓವರ್. ಇನ್ನೊಂದು ವಿಕೆಟ್ ಬಂದಿದೆ ಇಲ್ಲಿ. ನನಗೆ ಯಾಕೋ ಈ ಮ್ಯಾಚ್ ಕೂಡ ಮತ್ತೆ RCB ಒನ್ ಸೈಡೆಡ್ ಆಗಿ ಗೆಲ್ತಾರೆ ಅಂತ ಅಂದ್ಕೊತೀನಿ ಗೈಸ್. ಇಲ್ಲಿ ಈ ಸೀಸನ್ ನಾನು ಈಸಿ ಮೂಡಲ್ಲಿ ಆಡ್ತಿರೋದು. ವಿಡಿಯೋಗೆ 10 ಲೈಕ್ ಏನಾದ್ರು ಬಂದರೆ ನೆಕ್ಸ್ಟ್ ಸೀಸನ್ ನಾನು 3 ತಿಂಗಳಾದಮೇಲೆ ಹಾರ್ಡ್ ಮೂಡಲ್ಲಿ ಆಡ್ತೀನಿ ಗೈಸ್. ಹಾರ್ಡಿಲ್ಲ ಮೀಡಿಯಮ್ ಎರಡರಲ್ಲಿ ಒಂದು ಆಡ್ತೀನಿ. ಇದು ಫಸ್ಟ್ ಸೀಸನ್ ಅಲ್ಲ, ನನಗೆ ಗೊತ್ತಿರಲಿಲ್ಲ ಹಂಗಾಗಿ. ಆ್ಯಂಡ್ ಇದರಲ್ಲೇ ಸ್ಟಾರ್ಟ್ ಮಾಡಿದ್ದು ನಾನು. ಹಂಗೆ ಯೂಟ್ಯೂಬಿಗೆ ಇದು ಹಾಕಿದ್ರೆ ಬರುತ್ತೆ ಅಂತ ಅಂದ್ಕೊಂಡೆ. ಜಾಸ್ತಿ ವ್ಯೂಸು ಬರ್ತಾಯಿಲ್ಲ. ಅಟ್ಲೀಸ್ಟ್ ಆಲ್ಮೋಸ್ಟ್ ಒಂದು 1Kನೂ ಬರ್ತಾಯಿಲ್ಲ ಗೈಸಲ್ಲಿ. 200 ಆ ಥರನೇ ಬರ್ತಾಯಿದೆ. ಅದು ಒಂದೇ 200 ಮೇಲೆ ಹೋಗಿರೋದು, 205. ಇನ್ನು ಮಿಕ್ಕಿದೆಲ್ಲ 140 160 ಮ್ಯಾಕ್ಸ್ ಅಂದರು ಅಷ್ಟೇ ಗೈಸ್. 100 ತಟ್ಟೋದು ಕಷ್ಟ ಆಗ್ತೈತೆ. ಹೋದ ಮ್ಯಾಚ್ RCB vs CSK ಹಾಕಿದ್ದೀನಿ, ಕಾಪಿ ರೇಟ್ ಕೊಟ್ಬಿಟ್ಟವ್ರೆ. ಏನಕ್ಕಂತ ಗೊತ್ತಿಲ್ಲ. ಸಖತ್ತಾಗಿರೋ ಮ್ಯಾಚ್ ಮಾತ್ರ ಅದು. ಈ ಸೀಸನಲ್ಲೇ ಅದೇ ಬೆಸ್ಟ್ ಮ್ಯಾಚ್ ಅನ್ಕೊತೀನಿ ಗೈಸಲ್ಲಿ. ಅಂದರೆ ನಾನು RCB ಮ್ಯಾಚು ಮತ್ತು CSK ಆಡಿದ್ನಲ್ಲ, RCBದು ಎಷ್ಟು ಮ್ಯಾಚ್ ಆಡೈತೋ ಅದೇ ಬೆಸ್ಟ್ ಮ್ಯಾಚ್ ಅನ್ಕೊತೀನಿ ಗೈಸ್. ಯಾಕಂದರೆ ಬೇರೆಯವ್ರದ್ದೆಲ್ಲ ನನಗೆ ಗೊತ್ತಾಗಲ್ಲ ಹೆಂಗೆ ಆಡ್ತಾರಂತ. ಇಲ್ಲಿ 6 ಹೊಡಿತಿರೋದು ಹಂಗೆ ನೋಡ್ತಾ ಅದೇ ಬೆಸ್ಟ್ ಅನ್ಕೊಂಡು ಗೈಸ್. ಆ ಮ್ಯಾಚ್ ನೋಡಿ ಬೇಕಾದ್ರೆ ಒಳ್ಳೆ ಮ್ಯಾಚ್ ಅದು, ಥ್ರಿಲ್ಲಿಂಗ್ ಮ್ಯಾಚ್. ಮಸ್ತಾಗಿದೆ ಗೈಸ್ ಆ ಮ್ಯಾಚ್ ಮಾತ್ರ. ಇಲ್ಲಿ ಫೀಲ್ಡ್ ಸೆಟ್ ಸಾಕಂತ ಅನ್ಕೊಂಡು 5 ಜನ ಇಕ್ಕಿದ್ದೀನಿ ನಾಳೆ, ಇನ್ನೇ ಆಗ್ತಾಯಿಲ್ಲ. ಸರಿ ನೋಡೋಣ ಇಲ್ಲಿ ತೆಗಿತಾರ ಅಂತ. 46 ಹೊಡೆದಿದ್ದಾರೆ ನೋಡ್ತಾನೆ ಅಲ್ಲಿ. ವಿಕೆಟ್ ಗೈಸ್, ಇದು ಪಕ್ಕಾ ವಿಕೆಟ್ ಎಗರೋಗುತ್ತೆ ಅನ್ಕೊತೀನಿ. ಔಟ್ ಕೊಟ್ಟಿರೋದಿಲ್ಲ, ಅಂಪೈರ್ ಇವು ತೊಗೊತಾರ ನೋಡಬೇಕು. ಹಾರ್ದಿಕ್ ಪಾಂಡ್ಯ ಬೇರೆ ಅವರ ಮ್ಯಾನ್. ಇವಾಗ ಇಂಡಿಯಾ ಅವರ ಮ್ಯಾನ್ ಗೈಸ್. ಹಾರ್ದಿಕ್ ಪಾಂಡ್ಯ ರಿವ್ಯೂ ತೊಗೊಂಡಿದ್ದಾರೆ. ನೋಡೋಣ ಬನ್ನಿ ಇಲ್ಲಿ ವಿಕೆಟಾ ಇಲ್ಲ ವಿಕೆಟ್ ಅಲ್ಲ ಅಂತ. ಹಾರ್ದಿಕ್ ಪಾಂಡ್ಯ ಮೋಸ್ಟ್ ಪ್ರಾಬಬ್ಲಿ ಒಂದು 5 ಡೇಸ್ ಆದಮೇಲೆ ಜಾಯಿನ್ ಆಗ್ಬೋದು ಗೈಸ್ ಅನ್ಕೊತೀನಿ. ವಿರಾಟ್ ಕೊಹ್ಲಿನೂ ಗೊತ್ತಿಲ್ಲ. ಸಂಜು ಸ್ಯಾಮ್ಸನ್ ಒಂದು 2-3 ದಿವಸ ಗೈಸ್ ಜಾಯಿನ್ ಆಗ್ಬೋದೇನೋ ಟೀಮ್ ಕ್ಯಾಂಪಿಗೆ, ಟ್ರೈನಿಂಗಿಗೆ. ಇಲ್ಲಿ ಪಿಚ್ಚಿಂಗ್ ಒರಿಜಿನಲ್ ಡಿಸಿಷನ್ ಔಟ್ ಇದೆ ಗೈಸ್. ಪಿಚ್ಚಿಂಗ್ ಔಟ್ಸೈಡ್ ಆಫ್ ಕೂಡ, ಇಂಪ್ಯಾಕ್ಟ್ ಇನ್ ಲೈನ್ ಕೂಡ, ವಿಕೆಟ್ಸ್ ಹಿಟ್ಟಿಂಗ್ ಅನ್ಕೊತೀನಿ. ವಿಕೆಟ್ಸ್ ನಾಟ್ ಹಿಟ್ಟಿಂಗಾ? ಅಯ್ಯೋ, ಅವರ ಮ್ಯಾನ್ ಗೈಸ್. ಇಲ್ಲಿ ಒಳ್ಳೆ ಸೇಫ್ ಆಗಿರೋದು ಇಲ್ಲಿ ಹಾರ್ದಿಕ್ ಅವರು. ಬಾಲ್ ವಿಕೆಟ್ ಬರುತ್ತಾ ನೋಡಬೇಕು. 6 ಬಂದಿದೆ ಗೈಸ್ ಇಲ್ಲಿ. ಸೊ ಇಲ್ಲಿ ಲಾಸ್ಟ್ ಸಖತ್ತಾಗಿ ಫಿನಿಶ್ ಮಾಡೋದು ಹಾರ್ದಿಕ್ ಪಾಂಡ್ಯ. ನೋಡೋಣ ಗೈಸ್ ಇಲ್ಲಿ ಇಂಡಿಯಾ RCBದವ್ರು ಹೆಂಗೆ ಬ್ಯಾಟಿಂಗ್ ಆಡ್ತಾರಂತೆ. ಇಂಡಿಯಾ ಮ್ಯಾಚ್ ಗೆಲ್ತಲ್ಲ ಅಲ್ಲಿ, ಅದೇ ಮೂಡಲ್ಲಿದ್ದೀನಿ ನಾನು ಫುಲ್ಲು. ನೋಡೋಣ ಗೈಸ್ ಇಲ್ಲಿ ಇಂಡಿಯಾ ಅವ್ರು ಎಷ್ಟು ಹೊಡಿತಾರಂತ. RCBದವ್ರು ಎಷ್ಟು ಹೊಡಿತಾರಂತ. ಇಲ್ಲಿ ಜಸ್ಪ್ರೀತ್ ಬುಮ್ರಾ ಬಾಲಿಂಗ್. ನೆನ್ನೆ ಮಾತ್ರ ಮಸ್ತಾಗಿ ಬಾಲಿಂಗ್ ಹಾಕ್ರು ಗೈಸ್ ಇಲ್ಲಿ ಜಸ್ಪ್ರೀತ್ ಬುಮ್ರಾ ಅವರು. ಸೊ ಇಲ್ಲಿ ಫಸ್ಟ್ ಬಾಲೇ ಬುಮ್ರಾಗೆ 6 ಹೊಡಿತಾರ ಪಡಿಕ್ಕಲ್. ಸೊ ಮತ್ತೆ ಸ್ಲೋರ್ ಯಾಕರ್ ಆಗ್ತಿರೋದು ಅಲ್ಲಿ ಜಸ್ಪ್ರೀತ್ ಅವರು. ಇಲ್ಲೂ ಕೂಡ ಬಿಡಲ್ಲ. ಫಸ್ಟ್ ಬಾಲೇ ಅಂಪೈರ್ ಔಟ್ ಕೊಟ್ಟಿಲ್ಲ ಗೈಸ್. ಅಂಪೈರ್ ಔಟ್ ಕೊಟ್ಟಿಲ್ಲ. ಒಳ್ಳೆ ವಿಷಯ. ಅಲ್ಲಿ ರಿವ್ಯೂ ತಗೋಬಾರ್ದು ಪ್ಲೀಸ್.
ಪಾ ತೊಗೊಂಡಿಲ್ಲ ಗೈಸ್. ಇಲ್ಲಿ ರಿವ್ಯೂನ ತೊಗೊತಾರಂತ ಅಂದ್ಕೊಂಡಿದ್ದೆ, ಒಂದು 100%, ಒಂದು 90% ತೊಗೊತಾರೆ ಅಂತ ಅಂದ್ಕೊಂಡಿದ್ದೆ ಗೈಸ್. ತೊಗೊಂಡಿಲ್ಲ. ಅಲ್ಲಿ ಒಳ್ಳೇದಾಗಿದೆ. ನೋಡೋಣ ಇಲ್ಲಿ ಸೆಕೆಂಡ್ ಬಾಲ್ ಸಿಕ್ಸಾ. ಬಂದಿದೆ ಇಲ್ಲಿ ಸಿಕ್ಸ್. ರಿವರ್ಸ್ ಸ್ವಿಪ್ ಹೊಡಿತಿರೋದು, ರಿವರ್ಸ್ ಸ್ವಿಪ್ ಅಂತಿದ್ದೆ, ಹಿಂದೆಗಡೆ ಹೊಡಿತಿರೋದಲ್ಲಿ ವಿರಾಟ್ ಪಡಿಕ್ಕಲ್ ಅವರು. ವಿರಾಟ್ ನಂಬರ್ 3 ಅಲ್ಲ. ಸ್ಟಾರ್ಟಿಂಗ್ ನಾನು ಎಷ್ಟೊಂದು ಜನ ಜೊತೆ ಓಪನಿಂಗ್ ಮಾಡಿಸ್ಬಿಡ್ತೀನಿ ಗೈಸ್. ಇಲ್ಲಿ ಎಲ್ಲ ವಿಡಿಯೋದಲ್ಲೂ ಹೇಳ್ತಾನೆ ಇರ್ತೀನಿ, ಪಡಿಕ್ಕಲ್, KL ರಾಹುಲ್, ಜೈಸ್ವಾಲ್, KL ರಾಹುಲ್, ಟೀಮ್ ಸೇಫರ್ಟ್, KL ರಾಹುಲ್, ವಿರಾಟ್ ಕೊಹ್ಲಿ, KL ರಾಹುಲ್, ಮತ್ತು ಪಡಿಕ್ಕಲ್, ಸೂರ್ಯ. ಪಡಿಕ್ಕಲ್ ಸೂರ್ಯಕ್ಕೆಲ್ಲ ಓಪನ್ ಮಾಡಿಸಿದ್ದೆ ಗೈಸ್. ಅದು ಬೈ ಮಿಸ್ಟೇಕಾಗಿ ಜೈಸ್ವಾಲ್ ಇದ್ದ, ಬೈ ಮಿಸ್ಟೇಕಾಗಿ ಸೂರ್ಯಗೆ ಕ್ಲಿಕ್ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ಇನ್ನೊಂದು 6 ಹೊಡೆದಿರೋದು ಅಲ್ಲಿ ಪಡಿಕ್ಕಲ್ ಬುಮ್ರಾಗೆ. ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ಕೊಡ್ತಿರೋದು, ಕನ್ಸಿಸ್ಟೆನ್ಸಿಯಾಗಿ 6 ಹೊಡಿತಿರೋದು ಅಂತ ಬಿಲ್ಡಪ್ ಕೊಡ್ತಿದ್ದಂಗೆ ಡಾಟ್ ಮಾಡಿದ್ದಾನೆ ಅಲ್ಲಿ ಪಡಿಕ್ಕಲ್. ಕನ್ಸಿಸ್ಟೆಂಟಾಗಿ 6 ಹೊಡಿತಾ ಇದ್ದಾರೆ ಅಂತ ಅಂದ್ಕೊಂಡೆ, ಬಟ್ ಡಾಟ್ ಆಗಿದೆ ಈ ಬಾಲ್ಗೆ. ಏನು ಮಾಡೋಕ್ಕಾಗಲ್ಲ, ಪರವಾಗಿಲ್ಲ ಗೈಸ್. ಈ ಬಾಲ್ ವಿಕೆಟಾ? ಅಯ್ಯೋ, ನಾನೇ ವಿಕೆಟ್ ಅಂತ ಇದ್ದೀನಿ, 6 ಅನ್ನೋದ್ರ ಬದಲು. ಅಯ್ಯೋ, ಫುಲ್ ಕನ್ಫ್ಯೂಸ್ ಮೂಡಲ್ಲಿ ಇದ್ದೀರಿ ಗೈಸ್ ನಾವು. ಬ್ಯಾಕ್ ಯಾರ್ಡಲ್ಲಿ 6 ಬಂದಿಲ್ಲ, ಪರವಾಗಿಲ್ಲ. ಆದರೂ 12 ರನ್ ಬಂದಿದೆ ಬುಮ್ರಾಗೆ, ಅದು ಕೂಡ 2 6. ಪಡಿಕ್ಕಲ್ ಹೊಡೆದಿರೋದು, KL ರಾಹುಲ್ ಹೊಡೆದಿರೋಣ ಅನ್ಬೋದಿದ್ದಾರೆ. ಪಡಿಕ್ಕಲ್ ಹೊಡೆದಿರೋದು ಇಲ್ಲಿ 2 6 ಕೂಡ ಗೈಸ್. ಇಲ್ಲಿ ಪ್ಯಾಟ್ ಕಮಿನ್ಸ್ ಅವರು. ನೋಡೋಣ ಇವ್ರು ಹೆಂಗೆ ಹೊಡಿತಾರಂತ. KL ರಾಹುಲ್ ಪ್ಯಾಟ್ ಕಮಿನ್ಸ್ಗೆ ಫಸ್ಟ್ ಬಾಲಿಂದಾನೆ ಬಂದಿದೆ. ಫಸ್ಟ್ ಬಾಲಿಂದಾನೆ ಅಲ್ಲಿ 6 ಹೇಳ್ತಿದ್ದಂಗೆ ಬಂದಿದೆ 6 ಗೈಸ್. 1 6, ಇನ್ನು 5 6 ಬಾಕಿ ಉಂಟು. 5 ಇಲ್ಲ 4 ಬಾಕಿ ಉಂಟು ಗೈಸ್ ಸಿಕ್ಸರ್ಸು. ಸರಿ, ಮತ್ತೆ ಸೆಕೆಂಡ್ ಬಾಲ್ ಹಾಕಿರೋದು. ಇದು 6 ಸ್ಲಾಟಲ್ಲಿ ಹಾಕಿರೋದು. ಹೊಡೆಯೋಕ್ಕಿಂತ ಮುಂಚೆನೇ ಹೇಳಿದೆ ನಾನು 6 ಅಂತ, ಯಾಕಂದರೆ ಸ್ಲಾಟಲ್ಲಿ ಹಾಕಿದ್ರೆ ಬಿಡ್ತೀನ. ಅದು ಬೇರೆ ಈಸಿ ಮೂಡಲ್ಲಿ ಬೇರೆ ಆಡ್ತಾಯಿದ್ದೀನಿ. ನೆಕ್ಸ್ಟ್ ಹಾಡಿಗೆ ಹೋಗ್ತೀನಿ. ಹಾಡಿಲ್ಲ ಮೀಡಿಯಮ್ ಪಕ್ಕಾ ಗೈಸ್. ಸ್ವಲ್ಪ ಈಸಿ ಆಯಿತು, ನಿಮಗೂ ಬೇಜಾರಾಗ್ಬೋದೇನೋ ನೋಡೋಕ್ಕೆ. ಡಾಟ್ ಆಗಿದೆ ಗೈಸ್ ಇಲ್ಲಿ. ನಿಮಗೂ ಬೇಜಾರಾಗ್ಬೋದೇನೋ ನೋಡೋಕ್ಕೆ, ಯಾಕಂದರೆ ಎಲ್ಲ ಮ್ಯಾಚ್ ನಾವೇ ಗೆದ್ರೆ ಏನಾಗಿರುತ್ತೆ ಅಲ್ಲಿ. ಸೊ ಅದಕ್ಕೆ ಮಾಡ್ತಿರೋದು ಗೈಸ್. ಈ ಬಾಲ್ ನಂಗೆ ಗೊತ್ತಿರಂಗೆ 6 ಬರುತ್ತೆ. ಜಾಕರ್ ಬೇರೆ ಆಗ್ತವನೆ, ಒಳ್ಳೆ ಮೂಡಲ್ಲಿ ಬೇರೆ 6 ಹೊಡೆ ಮೂಡಲ್ಲಿ 6 ಬಂತು ಅಂತ ಅನ್ಕೊಂಡಿದ್ವಿ. ಬಂದಿದೆ ಗೈಸ್, ಹೇಳಿದ ತಕ್ಷಣ 6 ಬಂದಿದೆ. ಇಲ್ಲಿ KL ರಾಹುಲ್ ಕೂಡ ಅವರನ್ನು ತೋರಿಸ್ತಿರೋದು ಇಲ್ಲಿ. ಅವರ ಎಷ್ಟಿದೆ ಅಂತ ಬೆಂಗಳೂರು ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಚಿನ್ನಸ್ವಾಮಿನ ಒಂದು ಕಡೆನ ಸರಿಯಾಗಿ ಗೊತ್ತಿಲ್ಲ, ಪರವಾಗಿಲ್ಲ. 6 4 ಕ್ಲಾಸ್ ಹೊಡೆದಿರೋದು ಇಲ್ಲಿ 4 ಮಾತ್ರ. 6 ಹೊಡೆ ಥರ ಬಾಲ್ ಇರಲಿಲ್ಲ. ನೋ ಬಾಲಲ್ಲಿ ಗ್ರೇಟ್. ನನಗೆ ಗೊತ್ತಿರೋ ಆಪೋನೆಂಟ್ ಫಸ್ಟ್ ಟೈಮ್ ನಾನು ನೋ ಬಾಲ್ ಹಾಕಿರೋದು, ಅದು ಪ್ಯಾಟ್ ಕಮಿನ್ಸ್. ನಾನು ಜಾಸ್ತಿ ಹಾಕಿದ್ದೆ, ಆಪೋನೆಂಟ್ ಫಸ್ಟ್ ಟೈಮ್ ಹಾಕಿರೋದು ಗೈಸ್ ಇಲ್ಲಿ ನೋ ಬಾಲು. ಶಾಕಿಂಗ್ ವಿಷಯ ನನಗಲ್ಲಿ. ಇದು ವಾನ್ಖಡೆ ಸ್ಟೇಡಿಯಮ್ಮೇ ಗೈಸ್, ಇದು ಚಿನ್ನಸ್ವಾಮಿ ಅಲ್ಲ. ಪರವಾಗಿಲ್ಲ, ಏನಾಗಲ್ಲ. ಹೋದ ಸರಿ ಬೆಂಗಳೂರಲ್ಲಿ, ಈ ಸರಿ ಇದರಲ್ಲಿ ಆಡ್ತಿದ್ದೀರ ಅಷ್ಟೇ. ಫ್ರೀ ವೇಸ್ಟ್ ಮಾಡಿರೋದು ಗೈಸಲ್ಲಿ ಪ್ಯಾಟ್ ಕಮಿನ್ಸ್. KL ರಾಹುಲ್ ಫ್ರೀಟ್ನ ಡಿಫೆಂಡ್ ಮಾಡಿರೋದು ಅಲ್ಲಿ. KL ರಾಹುಲ್ ಅವ್ರ ಹತ್ರ ಕ್ಲಾಸ್ ಆಗಿರೋವಂಥ ಪ್ಲೇಯರ್. ಅಂತ ತಗೊಳ್ಳಲೇ ನಿನ್ನ ಅಂತ ಕೊಟ್ಟಿರೋದು ಅನ್ಕೊತೀನಿ KL ರಾಹುಲ್ ಅವರು. ಅಲ್ಲಿ ಫುಲ್ ಟೀಮ್ಮೇಟ್ಸ್ ಎಲ್ಲ ಫುಲ್ ಖುಷಲ್ಲಿ. 29 ರನ್ ಈ ಓವರ್, ಮತ್ತು ಸುಮ್ಮನೆನಾ? ಪರವಾಗಿಲ್ಲ. ಇದೇ ಓವರಲ್ಲೂ ಮ್ಯಾಚ್ ಗೆಲ್ಲೋ ಸಾಧ್ಯತೆಗಳಿದ್ದಾವೆ. ನೋಡೋಣ ಗೈಸ್, ಗೆಲ್ಬೋದ ಗೆಲ್ಲಕ್ಕೆ ಬೇಡ್ದ ಅಂತ. ಗೆಲ್ಬೋದ ಗೆಲ್ಲಕ್ಕಾಗಲ್ವಾ ಈ ಓವರಲ್ಲಿ? ಫಸ್ಟ್ ಬಾಲೇ ಹೊಡೆದಿರೋದಲ್ಲಿ ಪಡಿಕ್ಕಲ್. ಅದು ಯಾವ ಥರ ಶಾಟು, ಒಳ್ಳೆ 6 ಮಾತ್ರ ಇದು ಮಾತ್ರ. ನೋಡೋಣ ಅಲ್ಲಿ ಸೆಕೆಂಡ್ ಬಾಲ್ ಏನಾಗುತ್ತೆ ಅಂತ. ಸೆಕೆಂಡ್ ಬಾಲಲ್ಲೇ ಮ್ಯಾಚ್ ಮುಗಿಯುತ್ತಾ ಅಂತ ಹಾಕೊಂಡಿರಂಗೆ ಸೆಕೆಂಡ್ ಬಾಲಲ್ಲೇ ಮ್ಯಾಚ್ ಮುಗಿಯುತ್ತೆ. ಅಟ್ಲೀಸ್ಟ್ ಒಂದು ಕಾಲ ಹತ್ರ, ಇಲ್ಲಾಂದರೆ ಶಾರ್ಟ್ ಆಫ್ ದ ಪಿಚ್ ಹಾಕಿದ್ರೆ ಬಾಲು. ಕಾಲ ಹತ್ರನೇ ಹಾಕಿರೋದು. ಹೊಡೆಯೋಣ ಗೈಸ್ ಈ ಬಾಲೇ ಮುಗಿಸ್ಕೋಣ ಅಂತ ಅನ್ಕೊತೀನಿ. ಮುಗಿಸ್ದೆ ಗಾಯ್ಸ್ ಇಲ್ಲಿ ಈ ಬಾಲೇ.
ಸೊ ಇಲ್ಲಿ ಆರ್ ಸಿ ಬಿದವ್ರು 10 ವಿಕೆಟ್ಸಿಂದ ಗೆದ್ದಿದ್ದಾರೆ ಗೈಸ್. ಇಲ್ಲಿ ನೋಡ್ಬೋದು ನೀವು ಸ್ಕೋರ್ ಕಾರ್ಡು ಎಮ್ ಐ ಅವ್ರದ್ದು ಮತ್ತು ಆರ್ ಸಿ ಬಿದವ್ರದ್ದು ಇಬ್ಬರದ್ದು ಕೂಡ ಇಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ KL ರಾಹುಲ್ ಕೊಟ್ಟಿದ್ದಾರೆ. ವಿಡಿಯೋ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಗೈಸ್. ನೆಕ್ಸ್ಟ್ ವಿಡಿಯೋ ಸಿಗೋಣ ಅಂತ ಎಲ್ಲರೂ ಗುಡ್ ಬೈ.